ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ಬಿಗ್ ಬಾಸ್ ಸೀಸನ್ 12 ಕೊನೆಯ ದಿನ ಇವತ್ತು. ಮತ್ತು ಉಳಿದ 5 ಸ್ಪರ್ಧಿಗಳು ಅಂದರೆ ಧನುಷ್ ಅವರು ಮತ್ತು ಕಾವ್ಯ ಅವರು, ಗೆಲ್ಲಿ ಅವರು, ಅಶ್ವಿನಿ ಅವರು, ರಘು ಅವರು, ರಕ್ಷಿತಾ ಶೆಟ್ಟಿ ಅವರ ಒಂದು ಆಟದಲ್ಲಿ ಯಾರು ಫೈನಲಿಗೆ ಬರ್ತಾರೆ ಕಾದು ನೋಡಬೇಕು. ಮತ್ತು ನಿನ್ನೆ ನಡೆದ ಶನಿವಾರದ ಪ್ರೀ ಫಿನಾಲೆ ಪ್ರೋಗ್ರಾಮ್ನಲ್ಲಿ ಸುದೀಪ್ ಸರ್ ಅವರು ಒಂದು ಶಾಕಿಂಗ್ ನ್ಯೂಸನ್ನು ಹೇಳಿದರು. ಈ ಸಲ ಬಿಗ್ ಬಾಸ್ ಗೆಲ್ಲುವ ವಿನ್ನರ್ಗೆ 37 ಕೋಟಿ ವೋಟ್ ಬಂದಿದೆ ಒಟ್ಟಾರೆಯಾಗಿ ಅಂತ ಒಂದು ಶಾಕಿಂಗ್ ನ್ಯೂಸನ್ನು ನೋಡಿದ್ರು. ಆ ಶಾಕಿಂಗ್ ನ್ಯೂಸ್ ಕೇಳಿ ಮನೆಯ 6 ಸದಸ್ಯರು ಕೂಡ ಶಾಕಿಂಗ್ಗೆ ಒಳಗಾದರು. ಅಷ್ಟೊಂದು ವೋಟು ನಮಗೆ ಬಂದಿದೆಯಾ ಅಂತ ಶಾಕ್ ಆದರು. ಎಲ್ಲರಿಗೂ ಕೇಳಿದ್ರು ಸುದೀಪ್ ಸರ್, ಎಲ್ಲರೂ 5 ಕೋಟಿ, 10 ಕೋಟಿ, 8 ಕೋಟಿ ಅಂತ ಹೇಳಿದ್ರು. ಯಾವಾಗ ಸ್ಕ್ರೀನಲ್ಲಿ 37 ಕೋಟಿ ಅಂತ ತೋರಿಸಿದ್ರು ಎಲ್ಲರಿಗೂ ಶಾಕ್ ಆದರು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಎಲ್ಲರೂ ಹೇಳ್ತಿದ್ದಾರೆ, ಇಡೀ ಕರ್ನಾಟಕನೇ ಹೇಳ್ತಿದೆ ಗೆಲ್ಲಿ ಅವರು ವಿನ್ನರ್, ಗೆಲ್ಲಿಯವರೇ ಗೆಲ್ಲಬೇಕು, ಗೆಲ್ಲಿಯವರಿಗೆ ಜಾಸ್ತಿ ವೋಟ್ ಬಂದಿದೆ. ಮತ್ತು ಗೆಲ್ಲಿಯವರ ಸಪೋರ್ಟು, ಗೆಲ್ಲಿಯವರ ಹವಾ ಗಲ್ಲಿಯೂ ನಾವು ನೋಡ್ತಾ ಇದ್ದೀವಿ. ಸೊ ನೋಡಬೇಕು, ಇವತ್ತು ರಾತ್ರಿ ಗೊತ್ತಾಗುತ್ತೆ ಗೆಲ್ಲಿಯವರು ಗೆಲ್ತಾರಾ ಅಥವಾ ಎಷ್ಟು ವೋಟ್ ಬಂದಿದೆ. ಹಾಗಾಗಿ ನಾನು ಕೂಡ ಕಾದು ನೋಡ್ತಾ ಇದ್ದೀನಿ. ಒಟ್ಟಾರೆಯಾಗಿ ಶುಕ್ರವಾರ ಸಾಯಂಕಾಲ ಗಂಟ 37 ಕೋಟಿ ಅಂತ ಹೇಳ್ತಿದ್ದಾರೆ. ಸೊ ಇವತ್ತು ಬೆಳಗ್ಗೆ ಅಂದರೆ ಇವತ್ತು ಭಾನುವಾರ ಬೆಳಗ್ಗೆ 10 ಗಂಟೆ ಗಂಟ ವೋಟಿಂಗ್ ಓಪನ್ ಇತ್ತು. ಸೊ ಇವತ್ತು ಬೆಳಗ್ಗೆಗೆ ಸುಮಾರು ಗೆಲ್ಲಿಯವರಿಗೆ ಅಂತಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗಿದೆ. 60ರಿಂದ 72 ಕೋಟಿ ವೋಟ್ ಬಂದಿದೆ ಅವರೊಬ್ಬರಿಗೆ ಅಂತಲೇ ಹೇಳ್ತಾ ಇದ್ದಾರೆ. ಮತ್ತು ರಕ್ಷಿತಾ ಶೆಟ್ಟಿ ಅವರಿಗೆ 31 ಕೋಟಿ ಮತ್ತು ಅಶ್ವಿನಿ ಅವರಿಗೆ 14 ಕೋಟಿ ವೋಟ್ ಬಂದಿದೆ ಅಂತ ಒಂದು ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸೊ ಇವತ್ತು ಫೈನಲ್ ಗೊತ್ತಾಗುತ್ತೆ ಯಾರು ಗೆಲ್ತಾರೆ, ಯಾರಿಗೆ ಎಷ್ಟು ವೋಟ್ ಬಂದಿದೆ ಅಂತ. ಸೊ ನಾನು ಕೂಡ ಕಾಯ್ತಾ ಇದ್ದೀನಿ. ಸೊ ನಾನು ಹಾಕಿರೋ ಒಂದು ವೀಡಿಯೋಗೆ ನೀವೆಲ್ಲ ಕಮೆಂಟ್ ಮಾಡಿದ್ದೀರಾ ಗೆಲ್ಲಿಯವರೇ ವಿನ್ನರ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಆಡಿಯನ್ಸ್. ನಿಮ್ಮ ಪ್ರೀತಿ ವಿಶ್ವಾಸ ಗೆಲ್ಲಿಯವ್ರ ಮೇಲೂ ಇರಲಿ, ಹಾಗೆ ನನ್ನ ಚಾನೆಲ್ ಮೇಲೂ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.